ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಅಜಿತ್ ಮತ್ತು ಭೂಮಿ ಇಬ್ಬರು ಕೂಡ ಕಳಸಾಗೆ ಹೋಗಿದ್ದಾರೆ. ಕಳಸಾದಲ್ಲಿ ಶ್ರವಣ್ ಅವರ ಹೆಂಡತಿ ಅಂದರೆ ಭೂಮಿಯ ಹೆತ್ತಮ್ಮ ಶ್ವಾರ್ಥಮ್ಮ ಕೊನೆಗೂ ಕೂಡ ಅಜಿತ್ ಮತ್ತು ಭೂಮಿ ಕೈಗೆ ಸಿಕ್ಕಿದ್ದಾರೆ. ಹಾಗಿದ್ರೆ ಅಶ್ವಿನಿ ಕಪ್ಪಮುಷ್ಟಿಯಿಂದ ಶ್ವಾರ್ಥಮ್ಮನ ಕರ್ಕೊಂಡು ಮನೆಗೆ ಬಂದೇ ಬಿಟ್ಟರೆ ಅಜಿತ್ ಮತ್ತು ಭೂಮಿ ಏನಾಯಿತು, ಏನು ಕಥೆ ಇದೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಮನೆಯವ್ರಿಗೆಲ್ಲರೂ ಹೇಳಿದ್ರು ಅನ್ನೋ ಕಾರಣಕ್ಕೆ ಅಜಿತ್ ಮತ್ತು ಭೂಮಿ ಇಬ್ರು ಕೂಡ ಹನಿಮೂನ್ಗೆ ಅಂತ ಹೇಳಿ ಕಳಸಾಗೆ ಬಂದಿದ್ದಾರೆ. ಕಳಸಾದಲ್ಲಿ ನಿಜಕ್ಕೂ ಕೂಡ ಒಂದು ರೆಸಾರ್ಟಲ್ಲಿ ಭೂಮಿ ಮತ್ತು ಅಜಿತ್ ತುಂಬಾ ಖುಷಿಯಾಗಿದ್ದಾರೆ. ಜೊತೆಗೆ ಅಜಿತ್ ಎಂಥ ಜೆಂಟಲ್ ಮ್ಯಾನ್ ಅಂತಕ್ಕಂಥ ವಿಷಯ ಭೂಮಿಗೂ ಕೂಡ ಗೊತ್ತಾಗ್ತದೆ. ಜೊತೆಗೆ ಭೂಮಿಗೆ ಅಜಿತ್ ಮೇಲೆ ಇರ್ತಕ್ಕಂಥ ಗೌರವ, ಪ್ರೀತಿ, ಅಭಿಮಾನ ಮಗದಷ್ಟು ಜಾಸ್ತಿ ಆಗ್ತದೆ. ಈ ಒಂದು ಸಮಯದಲ್ಲಿ ಭೂಮಿ ಹತ್ರ ತನ್ನ ಪ್ರೀತಿಯನ್ನು ಹೇಳ್ಕೋಬೇಕು ಅಂತ ಹೇಳಿ ಅಜಿತ್ ಅನ್ಕೋತಾರೆ. ಬಟ್ ಬೇಡ, ಭಾಗ್ಯಮ್ಮ ಬಿಡುಗಡೆ ಆಗೋ ತನಕ ತನ್ನ ಪ್ರೀತಿಯನ್ನು ಹೇಳ್ಕೊಳ್ಳೋದೇ ಬೇಡ ಅಂತ ನಿರ್ಧಾರ ಮಾಡ್ತಾರೆ. ಇದರ ಒಂದು ನಡುವೆ ಸತ್ಯಣ್ಣನಿಗೂ ಕೂಡ ಅಜಿತ್ ಈ ಒಂದು ವಿಷಯವನ್ನ ತಿಳಿಸ್ತಾರೆ. ತದನಂತರ ಭೂಮಿ ಮತ್ತೆ ಅಜಿತ್ ಇಬ್ರು ಕೂಡ ಕಳಸದಲ್ಲಿರ್ತಕ್ಕಂಥ ಫೇಮಸ್ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿ ಶಾರದಮ್ಮನ ಒಂದಷ್ಟು ವಿಚಾರಗಳನ್ನ ಅಜಿತ್ ಮತ್ತೆ ಭೂಮಿ ಮಾತನಾಡ್ಕೋತಾರೆ. ಅದರ ನಡುವೆ ಭೂಮಿಯ ಆ ಒಂದು ಜನ್ಮದ ಗುಟ್ಟಿನ ಬಗ್ಗೆ ಕೂಡ ಇಲ್ಲಿ ಅಜಿತ್ ಭೂಮಿ ಮಾತನಾಡ್ಕೋತಾರೆ. ಜೊತೆಗೆ ಯಾಕೆ ಅಂದರೆ ಇಲ್ಲಿ ಭೂಮಿಯ ಚಿಕ್ಕದ್ರಲ್ಲಿ ಇರ್ತಕ್ಕಂಥ ಎಲ್ಲ ವಸ್ತುಗಳು ಕೂಡ ಯಾವುದು ಕಾಣಿಸ್ತಿಲ್ಲ, ಎಲ್ಲವೂ ಕೂಡ ಕಳವಾಗಿದೆ. ಆದರೆ ಅದನ್ನು ನೋಡಿದ್ರೆ ನಿಜಕ್ಕೂ ಕೂಡ ಅಜಿತ್ಗೆ ಇದರಿಂದ ಕೂಡ ಯಾವುದೋ ಷಡ್ಯಂತ್ರ ಇದೆ ಅಂತಾನೆ ಅನಿಸುತ್ತೆ. ಈ ಕಡೆ ಭೂಮಿ ಒಂದೇ ಒಂದು ಮಾತನ್ನ ಹೇಳ್ತಾಳೆ, ನಿಜಕ್ಕೂ ಕೂಡ ಅದು ಅಜಿತ್ ತಲೆಯಲ್ಲಿ ಕುಳಿತುಕೊಂಡ್ಬಿಡುತ್ತೆ. ಯಾಕಂದರೆ ಅವತ್ತು ಕೂಡ ಮನಸ್ವಿನಿ ಫೋಟೋ ಕಾಣಿಸ್ತಿಲ್ಲ ಅಂದಾಗ ಯಾರೋ ಪಿತೂರಿ ಮಾಡಿದ್ದಾರೆ ಅಂತ ಹೇಳಿದರೆ, ಆದರೆ ಇವತ್ತು ಕೂಡ ನನ್ನ ಒಂದು ಚಿಕ್ಕದ್ರೆ ವಸ್ತುಗಳು ಕಾಣಿಸ್ತಿಲ್ಲ ಅಂದರೂ ಅದರಿಂದ ಕೂಡ ಯಾರು ಇದ್ದಾರೆ ಅಂತ ಹೇಳ್ತಿದ್ರಲ್ಲ, ಹಾಗಿದ್ರೆ ನಾನು ನನ್ನ ತಂದೆ ತಾಯಿ ಜೊತೆ ಒಂದಾಗಬಾರ್ದು ಅಂತ ಯಾರು ಅಂದ್ಕೊಂಡಿದ್ದಾರೆ ಅಂತ ಹೇಳಿ ಭೂಮಿ ಹೇಳ್ತಕ್ಕಂಥ ಮಾತು ಅಜಿತ್ ತಲೆಯಲ್ಲಿ ಚಾಪು ಹೊತ್ತು ಅಂತಾನೆ ಹೇಳ್ಬೋದು. ಇದೆಲ್ಲರ ನಡುವೆ ಅದೇ ಕಳಸಾದಲ್ಲಿ ಅಶ್ವಿನಿ ಶ್ವಾರ್ಥಮನ್ನ ಕರ್ಕೊಂಡು ಬಂದು ಇರಿಸ್ಕೊಂಡಿದ್ದಾರೆ. ಎತ್ತ ಕಡೆ ಶ್ವಾರ್ಥಮ್ಮ ಅವತ್ತು ಅನಾಥಾಶ್ರಮಕ್ಕೆ ಬಂದು ಎಲ್ಲಿ ಕಾಣಿಯಾದರೂ ಅದು ಗೊತ್ತಾಗ್ತಿಲ್ವಲ್ಲ ಅಂತ ಹೇಳಿ ಅಜಿತ್ ಮತ್ತೆ ಭೂಮಿ ಯೋಚನೆ ಮಾಡ್ತಿದ್ರೆ, ಅದೇ ಒಂದು ಕಳಸಾದಲ್ಲಿ ಅಶ್ವಿನಿ ಶ್ವಾರ್ಥಮನ್ನ ಒಂದು ಮನೆಯಲ್ಲಿ ಇರಿಸ್ಕೊಂಡಿರುವುದಷ್ಟು ಎಲ್ಲ ತಾನು ಮನಸ್ವಿನಿ ಅಂತ ಹೇಳಿ ಶಾರದಮ್ಮನ್ನ ನಂಬಿಸೋ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾಳೆ. ಆದರೆ ಶಾರದಮ್ಮ ನಂಬದೇನೆ ಇದ್ದಾಗ ಅಶ್ವಿನಿ ಮಾಡ್ತಕ್ಕಂಥದ್ದು ದೇವಿಯಾನಿಯಿಂದ ಅವರ ಒಂದು ಫ್ಯಾಮಿಲಿ ಫೋಟೋವನ್ನು ವಾಟ್ಸಪ್ ಮಾಡಿಸ್ಕೊಂಡು ಅದನ್ನು ದೊಡ್ಡದಾಗಿ ಫ್ರೇಮ್ ಹಾಕಿಸಿ ಗೋಡೆ ಮೇಲೆ ಹಾಕೋದು. ಗೋಡೆ ಮೇಲೆ ಅವರ ಒಂದು ಫ್ಯಾಮಿಲಿ ಫೋಟೋವನ್ನು ಹಾಕ್ತಿದ್ದಾಗೆ ಶಾರದಮ್ಮಂಗೆ ಅದನ್ನು ನೋಡಿ ಎಲ್ಲವೂ ಕೂಡ ನೆನಪಾಗುತ್ತೆ. ಅದರಲ್ಲೂ ಮಗಳು ಪುಟ್ಟಿ 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 ಅಂತ ಹೇಳಿ ಕರೆಯೋಕೆ ಶುರು ಮಾಡ್ಕೋತಾರೆ, ನನ್ನ ಪುಟ್ಟಿ ಅಂತ. ಆಗ ಅಶ್ವಿನಿ, ನಾನಿ ಅಮ್ಮ ನಿನ್ನ ಪುಟ್ಟಿ, ನಾನಿ ಅಮ್ಮ ನಿನ್ನ ಮನಸ್ವಿನಿ, ನೀನು ಅಪ್ಪನ ಮನೆಗೆ ಹೋಗೋಣ ಅಮ್ಮ, ಖಂಡಿತ ಅಪ್ಪನ ಮನೆ ಹುಡುಕಿ ಹೋಗೋಣ, ನಿನ್ನ ನೋಡ್ಕೊಳ್ಳೋದೇ ನನ್ನ ಒಂದು ಜೀವನದ ಗುರಿ ಅಮ್ಮ, ನಾನು ನಿಮ್ಮ ಜೊತೆ ಚೆನ್ನಾಗಿರ್ಬೇಕಮ್ಮ, ದಯವಿಟ್ಟು ನನ್ನನ್ನು ಕಂಡು ಹಿಡಿದು ಒಪ್ಕೋ ಅಮ್ಮ ಅಂತ ಹೇಳಿ ಅಶ್ವಿನಿ ಡ್ರಾಮ ಮಾಡ್ತಿದ್ದಾಳೆ. ಆದರೆ ಇಲ್ಲಿ ಶಾರದಮ್ಮಂಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಅಶ್ವಿನಿ ಮಾತನ್ನು ನಂಬಬೇಕು, ಬಿಡಬೇಕು ಅಥವಾ ಮನಸ್ಸಿನ ಮಾತನ್ನು ಕೇಳಬೇಕು, ಒಂದು ಕೂಡ ತೋಚ್ತಾ ಇಲ್ಲ ಶಾರದಮ್ಮಂಗೆ. ಇದರ ನಡುವೆ ಅಶ್ವಿನಿ ಫೋನ್ನಲ್ಲಿ ಯಾರಿಗೂ ಒಂದು ವಿಷಯವನ್ನು ಹೇಳ್ತಿರ್ತಾಳೆ. ಒಂದು ವಿಷಯವನ್ನು ಕೇಳಿಸ್ಕೊಂಡಂಥ ಶಾರದಮ್ಮಂಗೆ ನಿಜಕ್ಕೂ ಕೂಡ ಅಶ್ವಿನಿ ಮೇಲೆ ಇದ್ದಂತಹ ಮತ್ತಷ್ಟು ಭಯ ಜಾಸ್ತಿ ಆಗಿಬಿಡತ್ತೆ. ಯಾಕಂದರೆ ಅಶ್ವಿನಿ ಈ ಶಾರದ ಏನೇ ಮಾಡಿದ್ರೂ ಕೂಡ ನನ್ನ ಮಗಳಂತ ಒಪ್ಕೋತಾ ಇಲ್ಲ. ಇನ್ನೂ ಕೂಡ ಅವಳ ಮುಖದಲ್ಲಿ ಆತಂಕ ಅನ್ನೋದು ಕಾಣಿಸ್ತಾ ಇದೆ. ಅದೇ ಕಾರಣಕ್ಕೆ ಆ ಆತಂಕವನ್ನು ಮೊದಲು ಹೋಗ್ಲಾಡಿಸ್ಬೇಕು, ತದನಂತರನೇ ಅವಳು ನನ್ನ ಮಗಳು ಅಂತ ಒಪ್ಕೋಬೇಕು. ಆ ನಂತರ ನಾನು ಆಕೆಯ ಜೊತೆ ಮನಸ್ವಿನಿಯಾಗಿ ಶ್ರವಣ್ ಮನೆಗೆ ಎಂಟ್ರಿ ಕೊಡೋಕೆ ಸಾಧ್ಯ ಅಂತ. ಈ ಎಲ್ಲ ಮಾತುಗಳನ್ನ ಕೂಡ ಶಾರದಮ್ಮ ಕೇಳಿಸ್ಕೊಂಡಿದ್ದೆ ಮತ್ತೆ ಹೆದರ್ಕೊಳ್ಳೋಕೆ ಶುರು ಮಾಡ್ತಾರೆ. ಆಗ ಮತ್ತೆ ಅಶ್ವಿನಿ ಬಂದು, ಯಾಕಮ್ಮ ಹೆದರ್ಕೋತಿದ್ಯಾ, ನಾನಮ್ಮ ನಿನ್ನ ಮಗಳು ಮನಸ್ವಿನಿ ಅಂತಾನೆ ಮತ್ತೆ ಹೇಳ್ಕೊಳ್ಳೋಕೆ ಮುಂದಾಗ್ತಿದ್ದಾಳೆ. ಅತ್ತ ಕಡೆ ದೇವಿಯಾನಿ ಅವರ ಮಗಳು ಅಂಜುವನ್ನು ಬೇರೆಯವ್ರಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳಿ ಇಡೀ ಮರೆಯೂರು ಅಂದ್ಕೊಂಡಿದ್ದಾರೆ. ಆ ಹುಡುಗನ ಅಂಜು ಕೆಫೆಗೆ ಹೋಗಿ ಭೇಟಿ ಮಾಡೋದಕ್ಕೆ ಅಂತ ಕೂಡ ಹೋಗಿದ್ದಾಳೆ. ಅದೇ ಒಂದು ಸಮಯದಲ್ಲಿ ಅಂಜು ಜೊತೆ ಅಪ್ಪು ಕೂಡ ಹೋಗ್ತಾಳೆ. ಬಿಕಾಸ್ ಆ ಹುಡುಗ ಅಂಜುನ ಇಷ್ಟಪಡಬಾರ್ದು, ಆ ರೀತಿ ಏನಾದರೂ ಪ್ಲ್ಯಾನ್ ಮಾಡಬೇಕು ಅಂತ. ಆದರೆ ಅಲ್ಲೇ ನಚ್ಚಿ ಇರೋದ್ರಿಂದ ಅಪ್ಪು ಇಲ್ಲಿದ್ದಾಳೆ ಅಂದರೆ ಖಂಡಿತ ಏನೋ ಎಡ್ವರ್ಟ್ ಮಾಡ್ತಾಳೆ ಅಂತ ಅಜಿತ್ಗೆ ನಚ್ಚಗೆ ಗೊತ್ತಾಗುತ್ತೆ. ಹಾಗಾಗಿ ಅಪ್ಪುನ ಅಲ್ಲಿಂದ ಗೆಳ್ಕೊಂಡು ಹೋಗ್ತಾರೆ. ಇದ್ದ ಕಡೆ ಅಂಜು ಜೊತೆ ಮಾತಾಡ್ತಕ್ಕಂಥ ಹುಡುಗಂಗೆ ಅಂಜು ನಡವಳಿಕೆ, ನೀರ ನುಡಿ, ಸರಳತೆ ಎಲ್ಲವೂ ಕೂಡ ತುಂಬಾ ಇಷ್ಟ ಆಗಿಬಿಡುತ್ತೆ. ಹಾಗಾಗಿ ನನಗೆ ನೀವು ತುಂಬ ಇಷ್ಟ ಆಗಿದ್ರ ಅಂತ ಹೇಳ್ತಾರೆ. ಅದರ ನಡುವೆ ಮನೆಗೂ ಕೂಡ ಶ್ರವಣ್ ಅವ್ರಿಗೆ ಕಾಲ್ ಮಾಡಿ ಅವರ ತಂದೆ ತಿಳಿಸ್ತಾರೆ, ನನ್ನ ಮಗನಿಗೆ ನಿಮ್ಮ ಮಗಳು ತುಂಬ ಇಷ್ಟ ಆಗಿದ್ದಾಳೆ, ಆದಷ್ಟು ಬೇಗ ಎಂಗೇಜ್ಮೆಂಟ್ನ ಇಟ್ಕೊಂಡ್ಬಿಡಿ ಅಂತ. ಅದೇ ಕಾರಣಕ್ಕೆ ಶ್ರವಣ್ ಅವರು ಆದಷ್ಟು ಬೇಗ ಎಂಗೇಜ್ಮೆಂಟ್ ಇಟ್ಕೋಬೇಕು, ಮದುವೆ ಕೂಡ ಮಾಡಿ ಮುಗಿಸ್ಬಿಡ್ಬೇಕು, ಬೇಗ ಇವತ್ತು ಎಲ್ಲ ಶಾಪಿಂಗ್ ಎಲ್ಲ ಶುರು ಮಾಡಿಬಿಡೋಣ. ಹುಡುಗ ಅಂತೂ ಅಂಜುನ ತುಂಬ ಅಂದರೆ ತುಂಬ ಇಷ್ಟಪಟ್ಬಿಟ್ಟಿದ್ದಾನಂತೆ ಅಂತ ಹೇಳಿದಾಗ ಇಲ್ಲಿ ಅಂಜು, ಇಲ್ಲ ನನಗೆ ಯಾವುದೇ ಕಾರಣಕ್ಕೂ ಈ ಒಂದು ಎಂಗೇಜ್ಮೆಂಟ್ ಬೇಡ ಅಂತ ಕಿಚ್ಕೊಂಡ್ಬಿಡ್ತಾಳೆ. ದೇವಿಯಾನಿಗೆ ಭಯ ಶುರುವಾಗುತ್ತೆ. ಏನದು ಈ ರೀತಿ ಮಾತಾಡಿದ್ರೆ ಮತ್ತೆ ಇವಳನ್ನು
ಫಾರಿನ್ಗೆ ಕಳಿಸ್ತಾರೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತು. ಹಾಗಾಗಿ ದೇವಿಯಾನಿಯವರೇ ಶಾಕ್ ಆಗ್ತಾರೆ. ನಂತರ ಏನು ಮಾತಾಡ್ತಿದ್ಯಾ ಅಂಜು ನೀನು ಅಂತ ಮನೆಯವರು ಎಲ್ಲರೂ ಕೇಳ್ತಾರೆ. ಬಿಕಾಸ್ ಆಕೆಗೆ ಇನ್ನೂ ಅಜಿತ್ ಮೇಲೆ ಪ್ರೀತಿ ಇದೆಯಾ ಅಂತ ಹೇಳಿ ಎಲ್ರಿಗೂ ಕೂಡ ಅನುಮಾನ ಬರುತ್ತೆ. ಆದರೆ ಇಲ್ಲಿ ದೇವಿಯಾನಿ ಪ್ಲಾನ್ ಇರೋದು ಈಗ ಅಜಿತ್ ಜೊತೆ ಅಂಜು ಮದುವೆ ಮಾಡಿಸೋದಲ್ಲ, ನೆಚ್ಚಿ ಜೊತೆ ಅಂಜುನ ಮದುವೆ ಮಾಡಿಸೋದು. ಆದರೆ ಅಂಜುಗೆ ಇನ್ನೂ ಕೂಡ ಗೊತ್ತಿಲ್ಲ ತನ್ನ ಮದುವೆ ನೆಚ್ಚಿ ಜೊತೆ ಮಾಡಬೇಕು ಅಂತ ಅಮ್ಮ ಅಂದ್ಕೊಂಡಿದ್ದಾರೆ ಅಂತ. ಆ ಒಂದು ವಿಷಯವನ್ನು ದೇವಿಯಾನಿ ಹೇಳು ಕೂಡ ಅಲ್ಲ, ಹೇಳಿದ್ರೆ ಖಂಡಿತ ಮಗಳು ತಿರುಗಿ ಬೀಳ್ತಾಳೆ ಅನ್ನೋ ವಿಷಯ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ಮಗಳ ಹತ್ರನೇ ಆ ವಿಷಯವನ್ನು ಹೈಟ್ ಮಾಡಿದ್ದಾರೆ. ಇದರ ನಡುವೆ ಇಲ್ಲಿ ಅಂಜು ಯಾಕೆ ಏನು ಅಂತ ಪ್ರಶ್ನೆ ಮಾಡಿದಾಗ ಈಗ ಆಲ್ರೆಡಿ ನನ್ನ ಎಂಗೇಜ್ಮೆಂಟ್ ಫಿಕ್ಸ್ ಆಗಿತ್ತು, ಅವತ್ತು ಅಜಿತ್ ಭೂಮಿನ ಮದುವೆ ಮಾಡ್ಕೊಂಡು ಬಂದು ನನ್ನ ಎಂಗೇಜ್ಮೆಂಟ್ ನಿಂತು ಹೋಗಿತ್ತು. ಅದೇ ಕಾರಣಕ್ಕೆ ಈ ರೀತಿಯಾಗಿ ಅದ್ದೂರಿಯಾಗಿ ನಿಶ್ಚಿತಾರ್ಥ ಮಾಡ್ಕೊಳ್ಳೋದು ನನಗೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ. ಅದೇ ಕಾರಣಕ್ಕೆ ನಾನು ಹೇಳಿದ್ದು ಏನೇ ಇದ್ರೂ ಸಿಂಪಲ್ ಆಗಿ ಮನೆ ಮಂದಿ ನಡುವೆ ಆಗಲಿ ಅಂತ ಹೇಳಿದಾಗ ಅಂಜು ಹೇಳ್ತಿರೋದು ಕೂಡ ಖಂಡಿತವಾಗ್ಲೂ ಸರಿಯಾಗಿ ಇದೆ. ಮನೆ ಮಂದಿಯ ನಡುವೆನೇ ಆಗಲಿ ಗ್ರ್ಯಾಂಡಾಗಿ ಮಾಡೋದು ಬೇಡ ಅಂತ ಮನೆಯವರು ಕೂಡ ಡಿಸೈಡ್ ಮಾಡ್ಕೋತಾರೆ. ಇತ್ತ ಕಡೆ ದೇವಸ್ಥಾನದಿಂದ ಅಜಿತ್ ಮತ್ತು ಅಶ್ವಿನಿ ಭೂಮಿ ದಾರಿಯಲ್ಲಿ ಬರಬೇಕಿದ್ರೆ ಅವರ ಕಾರ್ ಕೆಟ್ಟು ಹೋಗುತ್ತೆ. ಮೆಕ್ಯಾನಿಕ್ಕಿಗೆ ಕಾಲ್ ಮಾಡಿ ತಿಳಿಸ್ಬೇಕಾಗುತ್ತೆ. ಬಟ್ ಅಲ್ಲಿ ಯಾರು ಗೊತ್ತಿಲ್ಲದೆ ಇರೋದ್ರಿಂದ ರೆಸಾರ್ಟ್ ಓನರ್ ವಾಸು ಅಂಕಲ್ಗೆ ಕಾಲ್ ಮಾಡಿ ಮೆಕ್ಯಾನಿಕ್ ಕಳಿಸಿ ಅಂತ ಹೇಳ್ತಾರೆ. ಅಲ್ಲಿ ತನಕ ಇಲ್ಲಿ ಅಜಿತ್ ಮತ್ತು ಭೂಮಿ ಅಲ್ಲೇ ಮಾತಾಡ್ಕೊಂಡು ನಿಂತಿರ್ತಾರೆ. ಅದು ಬೇರೆ ಎಲ್ಲೂ ಅಲ್ಲ, ಅಶ್ವಿನಿ ಎಲ್ಲಿದ್ದಾಳೋ, ಶಾರದಮ್ಮನ್ನ ಎಲ್ಲಿ ಕೂಡ ಹಾಕಿದಾಳೋ ಅದೇ ಒಂದು ಮನೆಯ ಮುಂದೆನೇ ಅಜಿತ್ ಮತ್ತು ಭೂಮಿಯ ಕಾರು ಕೆಟ್ಟು ಹೋಗಿರುತ್ತೆ. ಬಟ್ ಇವರಿಬ್ಬರಿಗೂ ಕೂಡ ಶಾರದಮ್ಮ ಇಲ್ಲೇ ಪಕ್ಕದ ಮನೆಯಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ. ಅವ್ರದ್ದೇ ವಿಚಾರವನ್ನು ಮಾತನಾಡ್ತಿದ್ದಾರೆ. ಇದರ ನಡುವೆ ಭೂಮಿಯಲ್ಲಿ ಒಂದು ಟೀ ಎಲೆಗಳನ್ನ ನೋಡ್ತಾಳೆ. ನೋಡಿದ್ದೆ ಫುಲ್ ಖುಷಿ ಆಗ್ಬಿಡುತ್ತೆ. ಹಾಗಾಗಿ ಆಕೆ ಅಲ್ಲಿಗೆ ಹೊರಟೋಗ್ಬಿಡ್ತಾಳೆ. ಇದರ ನಡುವೆ ಸತ್ಯಣ್ಣ ಅಜಿತ್ಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದ್ದೆ, ನೋಡು ಅಜಿತ, ನೀನು ಹೇಳಿದ ಮಾತನ್ನು ನಾನು ನೆನಪು ಮಾಡ್ಕೋತಾನೆ ಇದ್ದೀನಿ. ನನಗೆ ಯಾಕೋ ನೀನು ನಿರ್ಧಾರ ಸರಿ ಮಾಡಿದ್ಯಾ ಅನ್ನಿಸ್ತಿಲ್ಲ. ಭಾಗ್ಯಮನ್ ರಿಲೀಸ್ ಆಗೋ ತನಕ ನೀನು ಭೂಮಿಗೆ ಪ್ರೀತಿ ವಿಷಯ ಹೇಳಿದೆ. ಆಕೆ ಬೇರೆಯವ್ರನ್ನ ಪ್ರೀತಿ ಮಾಡಿದ್ರೆ ನೀನು ಪ್ರೀತಿ ಸೋತು ಹೋಗುತ್ತೆ. ನೀನು ಪ್ರೀತಿ ಆ ರೀತಿ ಸೋಲು ನಂಗೆ ಇಷ್ಟ ಆಗೋದಿಲ್ಲ. ವಂಶಿ ಏನು ಹೇಳ್ದ ನೆನಪಿದ್ಯಾ ನಿನಗೆ? ಆದಷ್ಟು ಬೇಗ ನಿಮ್ಮ ಪ್ರೀತಿಯನ್ನು ಹೇಳ್ಕೊಂಡು ನೀವಿಬ್ಬರು ಗಂಡ ಹೆಂಡತಿಯಾಗಿ ಬದುಕಿ ಅಂತ ಹೇಳ್ದ ಅಲ್ವಾ? ದಯವಿಟ್ಟು ಯೋಚನೆ ಮಾಡು. ಖಂಡಿತವಾಗ್ಲೂ ನೀನು ಕಳ್ಕೊಂಬಿಟ್ರೆ ಏನು ಮಾಡ್ತೀಯಾ? ಈಗಲೇ ಹೇಳ್ಬಿಡು ವಿಷಯನ ಅಂತ ಸತ್ಯವನ್ನ ಹೇಳಿದಾಗ ಅಜಿತ್ಗೂ ಕೂಡ ಅದು ಸರಿ ಅಂತ ಅನಿಸುತ್ತೆ. ಹಾಗಾಗಿ ಅಜಿತ್ ಕೂಡ ಭೂಮಿ ಹತ್ರ ತನ್ನ ಪ್ರೀತಿಯನ್ನು ಹೇಳ್ಕೋಬೇಕು ಅಂತ ಹೇಳಿ ಅದೇ ಒಂದು ಒಂದು ಗಿಡಗಳು ಬೆಳೆದಿರ್ತಕ್ಕಂಥ ಆ ಒಂದು ಲ್ಯಾಂಡ್ ಕಡೆ ಹೋಗ್ತಾರೆ. ಅಲ್ಲಿ ಭೂಮಿ ಏನು ವಿಷಯ ಹೇಳಬೇಕು ಅಂದ್ಕೊಂಡಿದ್ರ ಅಂತ ಕೇಳಿದಾಗ ಅಜಿತ್ ಹೇಳೋಕೆ ಅಂದ ಮುಂದಾಗ್ತಾರೆ. ಬಟ್ ಅಷ್ಟರಲ್ಲಿ ಮೆಕ್ಯಾನಿಕ್ ಬರ್ತಾರೆ. ಹಾಗಾಗಿ ಅಜಿತ್ ಮತ್ತು ಭೂಮಿ ಅಲ್ಲಿಗೆ ಬರಬೇಕಾಗುತ್ತೆ. ಮತ್ತು ಅಜಿತ್ ಭೂಮಿಗೆ ಪ್ರಪೋಸ್ ಮಾಡೋಕ್ಕೆ ಸಾಧ್ಯವಾಗುವುದೇ ಇಲ್ಲ. ತದನಂತರ ಇಲ್ಲಿ ಭೂಮಿಗೆ ಬಾಯಾರಿಕೆ ಶುರುವಾಗುತ್ತೆ. ಕಾರ್ ಸರಿ ಹೋಗುತ್ತೆ. ಬಾಯಾರಿಕೆ ಆದಾಗ ಪಕ್ಕದ ಮನೆಯೇ ಇದೆ ಅಲ್ವಾ, ಅವ್ರ ಹತ್ರ ಹೋಗಿ ನೀರು ಕೇಳೋಣ ಅಂದ್ಕೊಂಡು ಆ ಮನೆಗೆ ಎಂಟ್ರಿ ಕೊಡ್ತಾಳೆ. ಎಂಟ್ರಿ ಕೊಟ್ಟಿದ್ದೆ ಡೋರ್ ನಾಕ್ ಮಾಡ್ತಾಳೆ. ಓಪನ್ ಮಾಡ್ತಾರೆ. ಅಲ್ಲಿರ್ತಕ್ಕಂಥ ಅಲ್ಲಿ ಇಡೀ ನೀರು ಬೇಕು ಅಂದ ತಕ್ಷಣ ಬಾಗಿಲನ್ನು ಹುಚ್ಚಿ ಹೋಗಿಬಿಡ್ತಾರೆ. ಇದನ್ನು ನೋಡಿದ್ದೆ ಭೂಮಿಗೆ ಅನುಮಾನ ಬರುತ್ತೆ, ಯಾಕೆ ಈ ರೀತಿ ಹೊಚ್ಕೊಂಡು ಹೋಗಿಬಿಟ್ರು ಬಾಗಿಲನ್ನು ಅಂತ. ಹಾಗಾಗಿ ಅಲ್ಲೇ ಒಂದು ಪಕ್ಕದಲ್ಲಿ ಕಿಟಕಿ ಇರುತ್ತೆ. ಕಿಟಕಿನ ಓಪನ್ ಮಾಡ್ತಾಳೆ, ನೋಡ್ತಿದ್ದಾಳೆ. ನೋಡಿದ ತಕ್ಷಣ ಅವಳಿಗೆ ಬಿಗ್ ಶಾಕ್ ಆಗುತ್ತೆ. ಬಿಕಾಸ್ ಒಳಗಡೆ ಅಶ್ವಿನಿ ಶಾರದಮ್ಮನಿಗೆ ಊಟ ತಿನ್ನಿಸ್ತಿರ್ತಾಳೆ. ಅದನ್ನು ನೋಡಿದೆ, ಏನಿದು ಶಾರದಮ್ಮ ಈ ಅಶ್ವಿನಿ ಜೊತೆ ಹೇಗಿದೆಲ್ಲ ಸಾಧ್ಯ ಅಂತ ಅವಳಿಗೆ ಕನ್ಫ್ಯೂಷನ್ ಆಗೋಕ್ಕೆ ಶುರುವಾಗುತ್ತೆ. ಅಜಿತ್ಗೂ ಕೂಡ ವಿಷಯ ಹೇಳ್ತಾರೆ. ಕೊನೆಗೂ ಕೂಡ ಅಜಿತ್ ಮತ್ತು ಭೂಮಿ ಇಬ್ಬರು ಕೂಡ ಸೇರಿಕೊಂಡು ಆಪರೇಷನ್ ಶಾರದಮ್ಮ ಅನ್ನೋದನ್ನು ಮಾಡೋದ್ರ ಮುಖಾಂತರ ಅಶ್ವಿನಿಯನ್ನು ಲಾಕ್ ಮಾಡಿ ಶಾರದಮ್ಮನ್ನು ಕಾಪಾಡಿ ಮನೆಗೆ ಕರ್ಕೊಂಡು ಹೋಗೋದ್ರಲ್ಲಿ ಯಶಸ್ವಿ ಆಗ್ತಾರೆ. ಇದನ್ನು ನೋಡಿದಂಥ ದೇವಿಯಾನಿ ನಿಜಕ್ಕೂ ಕೂಡ ವಿಲವಿಲ ಅಂತ ಒದ್ದಾಡಬೇಕಾಗಿದೆ. ಯಾಕಂದರೆ ಆಕೆಯ ಅಪಾಯ ಆಕೆಯ ಹತ್ರನೇ ಸನಿಹ ಬರ್ತದೆ ಶಾರದಮ್ಮನ ರೂಪದಲ್ಲಿ. ಹಾಗಿದ್ರೆ ಏನಾಗುತ್ತೆ ಮುಂದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ